ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಹಲವಾರು ನನ್ನ ಸ್ಪರ್ಧಾ ಮಿತ್ರರು ಸರ್ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅತಿ ಹೆಚ್ಚು ಏನಪ್ಪ ಅಂತಂದ್ರೆ ಸೈನ್ಸ್ ರಿಲೇಟೆಡ್ ಕ್ವಶನ್ಸನ್ನು ಕೇಳಕತ್ತಾನ್ರಿ. ಹಾಗಾಗಿ ಸೈನ್ಸದ್ದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಿ ಅಂತೇಳಿ ಕಮೆಂಟ್ಸ್ ಕೊಟ್ಟಿದ್ರು. ಹಾಗಾಗಿ ಇನ್ನು ಮುಂದೆ ಏನಪ್ಪ ಅಂತ ಸೈನ್ಸದ್ದು ಕ್ಲಾಸನ್ನು ಕೂಡ ಏನಂದರೆ ಮೆಂಟಲ್ ಅಬಿಲಿಟಿ ಜೊತೆ ನೋಡ್ಕೋತಾ ಹೋಗೋಣ ಅಂತ ಹೇಳ್ತೀನಿ. ಅಲ್ಲದೆ ಮೆಂಟಲ್ ಅಬಿಲಿಟಿಯಲ್ಲಿ ಈಗಾಗಲೇ ಹಲವಾರು ವಿಧಾನಗಳನ್ನು ನೋಡಿದ್ದೆವು. ಇನ್ನೂ ಏನಪ್ಪ ಅಂತಂದ್ರೆ ಅದರಲ್ಲಿನೂ ಕೂಡ ಇನ್ನೂ 10-15 ಚಾಪ್ಟರ್ಗಳು ಬರ್ತಾವೆ. ಅವುಗಳನ್ನು ಕೂಡ ಏನಪ್ಪ ಅಂತ ಈ ಸೈನ್ಸ್ ಮತ್ತು ಮೆಂಟಲ್ ಅಬಿಲಿಟಿ ಎರಡೂ ಕೂಡಿನೂ ಏನಪ್ಪ ಅಂತಂದ್ರೆ ಅಪ್ಲೋಡ್ ಮಾಡ್ಕೋತಾ ಹೋಗಿರ್ತೀನಿ. ಅಲ್ಲದೆ ಈಗಾಗಲೇ ಈ ಭೌತಶಾಸ್ತ್ರ ವಿಷಯದಲ್ಲಿ ಏನಪ್ಪ ಅಂತಂದರೆ ಗ್ರಾವಿಟೇಷನ್ನು ಮತ್ತು ರಾಕೆಟ್ ಆ್ಯಂಡ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಇವತ್ತೇನು ಮಾಡೋಣ ಅಂದ್ರೆ ಶಬ್ದದ ಬಗ್ಗೆ ತಿಳ್ಕೊಳ್ಳೋಣ್ರಿ. ಹಾಗಾದರೆ ನೋಡಿ, ಶಬ್ದ ಅಂದರೆ ಏನು, ನಾವು ಯಾವುದಕ್ಕೆ ಶಬ್ದ ಅಂತ ಕರಿತೀವಿ, ಯಾವುದಕ್ಕೆ ನಾವು ಶಬ್ದ ಅಂತ ಕರಿತೀವಪ್ಪ ಅಂತ ಕೇಳಿದ್ರೆ ಕಿವಿಯ ಮೂಲಕ, ಯಾವುದರ ಮೂಲಕ ರೇ, ಕಿವಿಯ ಮೂಲಕ ಸಂಗ್ರಹಿಸಲ್ಪಡುವ ಕಿವಿಯ ಮೂಲಕ ಸಂಗ್ರಹಿಸಲ್ಪಡುವ ತರಂಗಾಂತರ ಕಂಪನ ಅಂತ ಹೇಳ್ತೇವ್ರಿ. ತರಂಗಾಂತರ ಕಂಪನಕ್ಕೆ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಶಬ್ದ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ಕಿವಿಯ ಮೂಲಕ ಸಂಗ್ರಹಿಸಲ್ಪಡುವ ತರಂಗಾಂತರ ಕಂಪನಕ್ಕೆ ಶಬ್ದ ಅಂತ ಕರಿತೀವಿ ಅಂತಂದ್ರೆ, ಈಗ ನೋಡಿ ಬೈ ಎಕ್ಸಾಂಪಲ್, ಈಗ ಮಾರ್ಕರ್ ಇದೆ, ಇದನ್ನು ನಾನು ಟಚ್ ಮಾಡ್ತಾ ಇದ್ದೀನಿ, ಇದು ನಮಗೆ ಕೇಳಿಸೋದಿಲ್ಲ. ಕೇಳಿಸ್ಲಿಲ್ಲಪ್ಪ ಅಂತಂದ್ರೆ ಇದಕ್ಕೆ ಶಬ್ದ ಅಲ್ಲ ಅಂತ ಹೇಳ್ಬಾರ್ದು ನಾವು. ಯಾಕಂದ್ರೆ ಇದು ನಮಗೆ ಕಿವಿಯಿಂದ ಕೇಳಲಕ್ಕಾಗಲಾಗ್ಯದಪ್ಪ ಅಂತಂದ್ರೆ ಈ ಶಬ್ದ ಯಾವ ವಿಧದ ಅಂತ ಕೇಳಿದಾಗ ಇನ್ಫ್ರಾಸೋನಿಕ್ ಅಂತ ಹೇಳ್ತೀವಿ, ಅಶ್ರವ್ಯ ಶಬ್ದ. ನಾನು ನೆಕ್ಸ್ಟ್ ಬಂದಾಗ ಹೇಳಿರ್ತೀನಿ ಶಬ್ದದ ವಿಧಗಳಲ್ಲಿ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಶಬ್ದ ಅಂತ ನಾವು ಯಾವುದಕ್ಕೆ ಕರಿತೇವೆ, ಯಾವುದಕ್ಕಂದ್ರೆ ಕಿವಿಯ ಮೂಲಕ ಸಂಗ್ರಹಿಸಲ್ಪಡಬೇಕು ಆ ತರಂಗಾಂತರ ಕಂಪನ, ಅದಕ್ಕೆ ನಾವು ಶಬ್ದ ಅಂತ ಹೇಳ್ತೇವೆ. ಈಗ ನೋಡಿ, ಇದನ್ನೇ ಜೋರಾಗಿ ಬರೆದೇವಪ್ಪ ಅಂತಂದ್ರೆ ಇದು ಏನಾಗ್ತೈತಿ, ಈ ತರಂಗಾಂತರ ಕಂಪನ ನಮ್ಮ ಕಿವಿಯ ಮೂಲಕ ಸಂಗ್ರಹಿಸಲ್ಪಡ್ತೈತಿ, ಅಂದ್ರೆ ಆ ಶಬ್ದದ ಅನುಭವ ನಮಗಾಗ್ತೈತಿ. ಅವಾಗ ನಾವು ಅದಕ್ಕೆ ಏನಂತ ಹೇಳ್ತೇವೆ ಅಂದ್ರೆ ಶಬ್ದ ಅಂತ ಹೇಳ್ತೇವೆ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಕಿವಿಯ ಮೂಲಕ ಸಂಗ್ರಹಿಸಲ್ಪಡುವ ತರಂಗಾಂತರ ಕಂಪನಕ್ಕೆ ಏನೆನ್ನುವರು, ಶಬ್ದ ಎನ್ನುವರು. ಹಾಗಾದ್ರೆ ಶಬ್ದ ಉಂಟಾಗಬೇಕಾದ್ರೆ ವಸ್ತುಗಳು ಏನ್ ಮಾಡಬೇಕು ಅಂತ ಕೇಳಿದ್ರೆ ವಸ್ತುಗಳು ಕಂಪಿಸಬೇಕು. ನೆನ್ಪಿಟ್ಕೊಳ್ಳಿ. ನೋಡಿ, ಶಬ್ದ ಉಂಟಾಗಬೇಕಾದ್ರೆ ವಸ್ತುಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕಂಪಿಸ್ಬೇಕು. ವಸ್ತುಗಳು ಕಂಪಿಸಿದರೆ ಮಾತ್ರ ಶಬ್ದ ಉಂಟಾಗ್ತೈತಿ. ವಸ್ತುಗಳು ಕಂಪಿಸ್ಲಿಲ್ಲಪ್ಪ ಅಂತಂದ್ರೆ ಶಬ್ದ ಉಂಟಾಗುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಶಬ್ದ ಉಂಟಾಗಬೇಕಾದ್ರೆ ವಸ್ತುಗಳು ಏನ್ ಮಾಡ್ಬೇಕ್ರಿ, ಕಂಪಿಸ್ಬೇಕು. ಅವು ಕಂಪಿಸಿದಾಗ ಏನ್ ಮಾಡ್ತಾವಪ್ಪ ಅಂತಂದ್ರ ಶಬ್ದದ ಅಲೆಗಳು ಗೋಲಾಕಾರ ಪಥದಲ್ಲಿ ವಾಯುವಿನ ಮೂಲಕ ಹರಡಲಾಕ ಸ್ಟಾರ್ಟ್ ಮಾಡ್ತಾವ್ರಿ. ಆ ವಾಯುವಿನ ಮೂಲಕ ಹರಡಿ ನಮ್ಮ ಕಿವಿಯ ತಮಟೆಗೆ ಟಚ್ ಆದಾಗ ಅವಾಗ ನಮಗೆ ಏನಾಗ್ತೈತಪ್ಪ ಅಂತಂದ್ರ ಶಬ್ದದ ಅನುಭವವಾಗುತ್ತದೆ. ಹಾಗಾದ್ರೆ ಈ ಶಬ್ದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪಾಯಿಂಟ್ಸ್ ಅನ್ನ ನೋಡ್ರಿ. ಶಬ್ದದ ವೇಗ ಯಾವುದನ್ನ ಅವಲಂಬಿಸದಪ್ಪ ಅಂತ ಕೇಳಿದ್ರೆ ಮಾಧ್ಯಮವನ್ನು ಅವಲಂಬಿಸಿದೆ ಅಂತ ಹೇಳ್ತೀವಿ. ಮಾಧ್ಯಮ, ಶಬ್ದದ ವೇಗ ಯಾವುದನ್ನು ಅವಲಂಬಿಸಿದೆ, ಮಾಧ್ಯಮವನ್ನು ಅವಲಂಬಿಸಿದೆ. ಹಾಗಾದ್ರೆ ಯಾವ್ಯಾವ ಮಾಧ್ಯಮಪ್ಪ ಅಂತ ಕೇಳಿದ್ರೆ ಘನ, ದ್ರವ, ಅನಿಲ. ನೋಡಿ, ಶಬ್ದದ ವೇಗ ಯಾವುದನ್ನು ಅವಲಂಬಿಸಿದೆ ಅಂದ್ರೆ ಮಾಧ್ಯಮವನ್ನು ಅವಲಂಬಿಸಿದೆ ಅಂತ ಹೇಳ್ತು. ಹಾಗಾದ್ರೆ ಘನ ಮಾಧ್ಯಮ, ದ್ರವ ಮಾಧ್ಯಮ, ಅನಿಲ ಮಾಧ್ಯಮದಲ್ಲಿ ಶಬ್ದ ಚಲಿಸ್ತೈತಿ. ಬಟ್ ಏನಪ್ಪಾ ಅಂತ ಕೇಳಿದ್ರೆ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಯಾವುದರಲ್ಲಿ? ನಿರ್ವಾತದಲ್ಲಿ ಶಬ್ದ ಏನ್ ಮಾಡುದಿಲ್ಲಪ್ಪ ಅಂತಂದ್ರೆ ಚಲಿಸುವುದಿಲ್ಲ ಅಂತ ಹೇಳ್ತೇವೆ. ಹಾಗಾದ್ರೆ ನೆನ್ಪಿಟ್ಕೋರಿ, ಶಬ್ದದ ವೇಗವು ಯಾವ ಮಾಧ್ಯಮದಲ್ಲಿ ಅಧಿಕವಾಗಿದೆ ಅಂತ ಕೇಳ್ತಾನೆ. ಶಬ್ದದ ವೇಗ ಯಾವ ಮಾಧ್ಯಮದಲ್ಲಿ ಅಧಿಕ ಅಂದ್ರೆ ಘನ ಮಾಧ್ಯಮದಲ್ಲಿ. ಉದಾಹರಣೆಗೆ ಉಪ್ಪು ಎಷ್ಟೈತಪ್ಪ ಅಂತ ಕೇಳಿದ್ರೆ 5000 ಮೀಟರ್ ಪರ್ ಸೆಕೆಂಡ್ ಐತಿ ಶಬ್ದದ ವೇಗ, ಘನ ಮಾಧ್ಯಮ ಉಪ್ಪು. ಹಾಗಾದ್ರೆ ದ್ರವ ಮಾಧ್ಯಮ ನೀರು, ದ್ರವ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟೈತೆ ಅಂದ್ರೆ 1450 ಮೀಟರ್ ಪರ್ ಸೆಕೆಂಡ್ ಐತಿ. ಹಾಗಾದ್ರೆ ಅನಿಲ ಮಾಧ್ಯಮ, ಅನಿಲದಲ್ಲಿ ಶಬ್ದದ ವೇಗ ಎಷ್ಟೈತಪ್ಪ ಅಂತ ಕೇಳಿದ್ರೆ 340 ಮೀಟರ್ ಪರ್ ಸೆಕೆಂಡ್ ಐತಿ. ಹಾಗಾದ್ರೆ ನಿರ್ವಾತದಲ್ಲಿ ಶಬ್ದದ ವೇಗ ಎಷ್ಟುಪ್ಪ ಅಂತ ಕೇಳಿದ್ರೆ ನಿರ್ವಾತದಲ್ಲಿ 0 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಇದರ ಅರ್ಥ ನಿರ್ವಾತದಲ್ಲಿ ಶಬ್ದದ ವೇಗ 0 ಮೀಟರ್ ಪರ್ ಸೆಕೆಂಡ್ ಅಂದ್ರೆ ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ ಅಂತ ಹೇಳ್ಬೇಕು. ಹಾಗಾದ್ರೆ ಶಬ್ದ ಯಾವ ಮಾಧ್ಯಮದಲ್ಲಿ ಚಲಿಸುವುದಿಲ್ಲ,
ನಿರ್ವಾತದಲ್ಲಿ ಶಬ್ದ ಚಲಿಸುವುದಿಲ್ಲ. ಹಾಗಾದ್ರೆ ನಿರ್ವಾತ ಅಂದ್ರೆ ಏನು, ನಾವು ಯಾವುದಕ್ಕೆ ನಿರ್ವಾತ ಅಂತ ಕರಿತೀವಿ ಅಂತ ನೋಡಿದ್ರೆ ಗಾಳಿ ಇಲ್ಲದ ಪ್ರದೇಶ. ಏನು ಇಲ್ಲದ ರೀ? ಗಾಳಿ ಇಲ್ಲದ ಪ್ರದೇಶ. ಗಾಳಿ ಇಲ್ಲದ ಪ್ರದೇಶಕ್ಕೆ ಏನಂತ ಕರೀತಾರೆ ಅಂದ್ರೆ ನಿರ್ವಾತ ಅಂತ ಕರೀತಾರೆ. ಅಂದ್ರೆ ಶಬ್ದ ಪ್ರಸಾರವಾಗಬೇಕಾದ್ರೆ ಯಾವುದಾದ್ರೂ ಒಂದು ಮಾಧ್ಯಮದ ಅವಶ್ಯಕತೆ ಇದ್ದೇ ಇದೆ. ಬಟ್ ನಿರ್ವಾತದಲ್ಲಿ ಶಬ್ದ ಏನು ಮಾಡೋದಿಲ್ಲ ಅಂದ್ರೆ ಚಲಿಸುವುದಿಲ್ಲ. ಹಾಗಾದ್ರೆ ಶಬ್ದದ ವೇಗ ಅತಿ ಹೆಚ್ಚು ಯಾವ ಮಾಧ್ಯಮದಲ್ಲಿ ಅಂತ ಕೇಳಿದ್ರೆ ಘನ ಮಾಧ್ಯಮ. ಶಬ್ದದ ವೇಗ ಕಡಿಮೆ ಯಾವ ಮಾಧ್ಯಮ ಅಂತ ಕೇಳಿದ್ರೆ ದ್ರವ ಮಾಧ್ಯಮ. ಶಬ್ದದ ವೇಗ ಅತಿ ಕಡಿಮೆ ಅಂತ ಕೇಳಿದ್ರೆ ಅನಿಲ ಮಾಧ್ಯಮ. ಶಬ್ದ ಯಾವುದರಲ್ಲಿ ಚಲಿಸುವುದಿಲ್ಲ ಅಂತ ಕೇಳಿದ್ರೆ ನಿರ್ವಾತ. ಓಕೆನಾ? ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಯಾವ ಟೈಪ್ ಪ್ರಶ್ನೆ ಕೇಳಕತ್ತಾನೆ ಅಂದ್ರೆ ಈ ಮಾಧ್ಯಮಗಳನ್ನು ಕೊಟ್ಟಿರ್ತಾನೆ, ಘನ, ದ್ರವ, ಅನಿಲ ಅಂತ ಕೊಟ್ಟಿರ್ತಾನೆ. ಕೊಟ್ಟು ಶಬ್ದದ ವೇಗ ಏನಪ್ಪಾ ಅಂತಂದ್ರೆ ಏರಿಕೆ ಕ್ರಮಕ್ಕನುಸಾರವಾಗಿ ಈ ಮಾಧ್ಯಮಗಳನ್ನ ಜೋಡಿಸಿ ಅಂತ ಕೊಡ್ತಾ ಇದ್ದಾನೆ. ಮೊನ್ನೆ ಏನಪ್ಪಾ ಅಂತಂದ್ರೆ ಇದೇ ವರ್ಷ ನಡೆದಿರ್ತಕ್ಕಂಥ PC ಎಕ್ಸಾಮ್ ಅಲ್ಲಿ ಈ ಎಲ್ಲಾ ಮಾಧ್ಯಮಗಳನ್ನು ಕೊಟ್ಟು ಏನ್ ಮಾಡಿದ್ದ ಅಂದ್ರೆ ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾನೆ. ಅವಾಗ ನಮ್ಗೆ ಏನಾಗಬೇಕಂದ್ರೆ ಯಾವ್ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟೆಷ್ಟು ಐತಿ ಅನ್ನೋದು ನಮಗೆ ಏನಾಗಬೇಕಾಗ್ತೈತಿ, ಗೊತ್ತಾಗಬೇಕಾಗ್ತದೆ. ಅಲ್ಲದೆ ಮೊನ್ನೆ ನಡೆದಿರ್ತಕ್ಕಂಥದ್ದು ಮೇ ತಿಂಗಳಲ್ಲಿ ನಡೆದಿರೋದು FDA SDA. ಆ SDA ಪ್ರಶ್ನೆಯಲ್ಲಿ ಕೂಡ ಇದೇ ಮಾಧ್ಯಮನ ಕೊಟ್ಟಿದ್ದಾನೆ. ಯಾವ ಮಾಧ್ಯಮದಲ್ಲಿ ಶಬ್ದದ ವೇಗ ಅಧಿಕವಾಗಿದೆ ಅಂತ ಕೇಳಿದ್ದಾನೆ. ಘನ ಮಾಧ್ಯಮದಲ್ಲಿ ಏನಾಗೈತಪ್ಪ ಅಂತಂದ್ರೆ ಶಬ್ದದ ವೇಗ ಅತಿ ಹೆಚ್ಚಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಶಬ್ದದ ವೇಗ, ಶಬ್ದ ಏನ್ ಮಾಡ್ತೈತಪ್ಪ ಅಂತಂದ್ರೆ ಶಬ್ದ ಪ್ರತಿಫಲನವನ್ನು ಉಂಟು ಮಾಡುತ್ತದೆ. ಏನು ಉಂಟು ಮಾಡ್ತದ್ರಿ? ಪ್ರತಿಫಲನ. ಯಾವಾಗ್ರಿ? ಶಬ್ದ ಪ್ರತಿಫಲನವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ನೋಡಿ, ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಬೆಳಕಿನ ಪ್ರತಿಫಲನ ಅಂದ್ರೆ ಏನು? ಯಾವುದಕ್ಕೆ ನಾವು ಪ್ರತಿಫಲನ ಅಂತ ಹೇಳ್ತಂದ್ರೆ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದು ವಾಪಸ್ ಬರ್ಬೇಕದು. ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದು ವಾಪಸ್ ಬರ್ತಿತ್ತಂದ್ರೆ ಅದಕ್ಕೆ ಪ್ರತಿಫಲನ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಶಬ್ದದ ಪ್ರತಿಫಲನ ಅಂದ್ರೆ ಏನು ಅಂತ ವಿಚಾರ ಮಾಡಿದಾಗ ಏನಂತ ಹೇಳ್ತೇವೆ ಅಂದ್ರೆ, ಶಬ್ದ ಉಂಟಾದಾಗ ಶಬ್ದ ತರಂಗಗಳು ಏನಪ್ಪಾ ಅಂತಂದ್ರೆ ಒಂದು ವಸ್ತುವಿಗೆ ಬಡಿದು ವಾಪಸ್ ಬರ್ತಿದ್ವು ಅಂದ್ರೆ ಅದಕ್ಕೆ ಶಬ್ದದ ಪ್ರತಿಫಲನ ಅಂತ ಕರಿತೀವಿ. ಹಾಗಾದ್ರೆ ಬೆಳಕಿನ ಹಾಗೆ ಶಬ್ದವು ಕೂಡ ಪ್ರತಿಫಲನವನ್ನ ಉಂಟು ಮಾಡ್ತೈತಿ. ಹಾಗಾದ್ರೆ ಇದಕ್ಕೆ ನಾವು ಏನಂತ ಕರಿತೇವ್ರಿ ಅಂತ ಕೇಳಿದಾಗ ಪ್ರತಿಧ್ವನಿ ಅಂತ ಕರಿತೀವ್ರಿ. ಏನಂತ ಕರಿತೇವ್ರಿ? ಪ್ರತಿಧ್ವನಿ ಅಂತ ಹೇಳಿ ಕರಿತೇವೆ. ನೆನ್ಪಿಟ್ಕೊಳ್ಳಿ. ನಾಳೆ ಒಂದು ವೇಳೆ ಪ್ರತಿಧ್ವನಿ ಯಾವುದರ ಪರಿಣಾಮವಾಗಿದೆ ಅಂತ ಕೇಳಿದ್ರೆ ಶಬ್ದದ ಪ್ರತಿಫಲನದ ಪರಿಣಾಮವಾಗಿದೆ ಪ್ರತಿಧ್ವನಿ ಅನ್ನೋದು. ಹಾಗಾದ್ರೆ ಪ್ರತಿಧ್ವನಿ ಉಂಟಾಗಬೇಕಾದರೆ ಮೂಲ ಶಬ್ದ ಮತ್ತು ಪ್ರತಿಫಲಿಸುವ ಮೇಲ್ಮೈಗಳ ನಡುವಿನ ಅಂತರ ಎಷ್ಟು ಇರಬೇಕು ಅಂದ್ರೆ 17 ಮೀಟರ್ ಆಗಿರ್ಬೇಕು. ನೋಡ್ರಿ, ಮೂಲ ಶಬ್ದ ಮತ್ತು ಪ್ರತಿಫಲಿಸುವ ಮೇಲ್ಮೈಗಳ ನಡುವಿನ ಅಂತರ ಎಷ್ಟು ಇರಬೇಕು ಅಂದ್ರೆ 17 ಮೀಟರ್ ಇರಬೇಕು. 17 ಮೀಟರ್ ಇತ್ತು ಅಂದ್ರೆ ಮಾತ್ರ ಏನು ಉಂಟಾಗ್ಲಕ್ ಸಾಧ್ಯ ಐತೆ ಅಂದ್ರೆ ಪ್ರತಿಧ್ವನಿ ಉಂಟಾಗಲು ಸಾಧ್ಯವಿದೆ ಅಂತ ಹೇಳ್ತು. ಇದು ಏನಪ್ಪಾ ಅಂತ ಕೇಳಿದ್ದು TT 2016ರಲ್ಲಿ ಕೇಳಿರುವ ಪ್ರಶ್ನೆ. 2016ರಲ್ಲಿ ಏನಂತ ಕೇಳಿದ ಅಂದ್ರೆ TTಯಲ್ಲಿ ಪ್ರತಿಧ್ವನಿ ಉಂಟಾಗಬೇಕಾದರೆ ಅಂತ ಕೇಳಿದ. ಮೂಲ ಶಬ್ದ ಮತ್ತು ಪ್ರತಿಫಲಿಸುವ ಮೇಲ್ಮೈಗಳ ನಡುವಿನ ಅಂತರ ಎಷ್ಟು ಇರ್ಬೇಕ್ರಿ? 17 ಮೀಟರ್ ಇದ್ರೆ ಮಾತ್ರ ಏನಾಗ್ತೈತಪ್ಪ ಅಂತಂದ್ರ ಶಬ್ದದ ಪ್ರತಿಧ್ವನಿ ಉಂಟಾಗ್ಲಿಕ್ಕ ಸಾಧ್ಯ ಐತಿ. ಇಲ್ಲ ಅಂದ್ರೆ ಶಬ್ದದ ಪ್ರತಿಧ್ವನಿ ಉಂಟಾಗುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ಮಾನವನ ಕಿವಿಯ ತಮಟೆಯ ಮೇಲೆ ಶಬ್ದ ಉಳಿಯುವ ಅವಧಿ. ಯಾರ ತಮಟೆಯ ಮೇಲೆ? ಮಾನವನ ಕಿವಿಯ ತಮಟೆಯ ಮೇಲೆ ಶಬ್ದ ಉಳಿಯುವ ಅವಧಿ ಎಷ್ಟು ಅಂತ ಕೇಳಿದ್ರೆ 1/10 ಸೆಕೆಂಡ್ಗಳ ಕಾಲ ಉಳಿತೈತಿ. 1/10 ಸೆಕೆಂಡ್. ಆರ್ ಇದನ್ನೇ ಏನ್ ಬರೀತೀವಿ ಅಂದ್ರೆ 0.1 ಸೆಕೆಂಡ್ಗಳ ಕಾಲ ಮಾನವನ ಕಿವಿಯ ತಮಟೆಯ ಮೇಲೆ ಶಬ್ದ ಉಳಿಯುವ ಅವಧಿ ಅಂತ ಹೇಳ್ತೀವಿ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಕಿವಿಯ ತಮಟೆಯ ಮೇಲೆ ಶಬ್ದವು ಎಷ್ಟು ಅವಧಿವರೆಗೆ ಉಳಿತದಪ್ಪ ಅಂತ ಕೇಳಿದ್ರೆ 0.1 ಸೆಕೆಂಡ್ ತನಕ ಇರ್ತೈತ್ರಿ. ಒಂದು ವೇಳೆ ನೋಡಿ, ಮಾನವನ ಕಿವಿಯ ತಮಟೆಯ ಮೇಲೆ ಶಬ್ದ ಎಲ್ಲಿವರೆಗೆ ಉಳಿತದ ಅಂದ್ರೆ 0.1 ಸೆಕೆಂಡ್ಗಳವರೆಗೆ ಉಳಿತದ. ಒಂದು ವೇಳೆ ಇದೇ ವೇಳೆಯಲ್ಲಿ ಇನ್ನೊಂದು ಶಬ್ದ ಮಾನವನ ಕಿವಿಯ ತಮಟೆಯ ಮೇಲೆ ಬಿತ್ತು ಅಂದ್ರೆ ಯಾವ ವೇಳೆ ರೀ? 0.1 ಸೆಕೆಂಡ್ ಕಾಲದ ಒಳಗೆ ಇನ್ನೊಂದು ಶಬ್ದ ಆ ಮಾನವನ ಕಿವಿಯ ತಮಟೆಯ ಮೇಲೆ ಬಿತ್ತು ಅಂದ್ರೆ ಆ ಮೂಲ ಶಬ್ದವನ್ನ ಏನಪ್ಪಾ ಅಂತಂದ್ರೆ ಈ ಶಬ್ದದಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ ಅಂತ ಹೇಳ್ತು. ಈ ಬಿದ್ದಿರ್ತಕ್ಕಂಥ ಶಬ್ದ ಐತಲ್ಲ, ಅದರ ಮೇಲೆ ಮತ್ತೊಂದು ಶಬ್ದ ಬಿತ್ತಂದ್ರೆ ಆ ಶಬ್ದವನ್ನ ಪ್ರತ್ಯೇಕಿಸಲು ನಮ್ಮ ಕಿವಿಯ ತಮಟೆಯಿಂದ ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತು. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನೋಡಿ, ಶಬ್ದದ ವೇಗವನ್ನ ನಾವು ಬೆಳಕಿನ ವೇಗಕ್ಕೆ ಹೋಲಿಸಿದೆವಪ್ಪ ಅಂತಂದ್ರ ತುಂಬಾ ಕಡಿಮೆ ಐತಿ.
ಶಬ್ದದ ವೇಗ ಯಾವುದಕ್ಕೆ ಹೋಲಿಸಿದ್ರಿ? ಬೆಳಕಿನ ವೇಗಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ ಐತಿ. ಹಾಗಾಗಿ ಪ್ರಕೃತಿಯಲ್ಲಿ ಏನಾಗ್ತದಪ್ಪ ಅಂತ ಕೇಳಿದಾಗ ಮಿಂಚು ಕಂಡ ನಂತರ, ಏನು ಕಂಡ ನಂತರ ರೀ? ಮಿಂಚು ಕಂಡ ನಂತರ ಗುಡುಗು ಕೇಳಿಸಲು ಸಾಧ್ಯವಾಗಿದೆ ಅಂತ ಹೇಳ್ತೀವಿ. ಗುಡುಗು ಇಲ್ಲಿ ನೆನ್ಪಿಟ್ಕೊಳ್ಳಿ, ಪ್ರಕೃತಿಯಲ್ಲಿ ಮಿಂಚು ಮತ್ತು ಗುಡುಗು ಎಟ್ ಎ ಟೈಮ್ ಒಂದೇ ಸಮಯಕ್ಕೆ ಸಂಭವಿಸ್ತವು. ಆದ್ರೂ ಸಹಿತ ನಾವು ನೋಡಿ ಹೇಳಿದಾಗ ಏನಪ್ಪಾ ಅಂತಂದ್ರ ಫಸ್ಟ್ ಮಿಂಚು ಕಾಣಿಸ್ತೈತಿ. ಮಿಂಚು ಕಂಡ ನಂತರ ಏನ್ ಮಾಡ್ತೈತಿಪ್ಪ ಅಂತ ಕೇಳಿದಾಗ ನಮ್ಗೆ ಗುಡುಗು ಕೇಳಿಸ್ತೈತ್ರಿ. ಯಾಕ ಅಂತ ಕೇಳಿದ್ರ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಅತಿ ಹೆಚ್ಚೈತ್ರಿ. ಹಂಗಾಗಿ ಬೆಳಕಿನ ವೇಗ ಎಷ್ಟೈತಿ ಒಂದು ಸೆಕೆಂಡಿಗೆ ಅಂದ್ರೆ 3,00,000 ಕಿಲೋಮೀಟರ್ ಐತ್ರಿ. ಅಂದ್ರೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ತಗೋತೇವೆ ಬೆಳಕಿನ ವೇಗ. ಇದು ಎಲ್ಲಾ ಕೂಡ ಗಾಳಿಯಲ್ಲಿ ಅನಿಲದಲ್ಲಿ ಶಬ್ದದ ವೇಗ ಎಷ್ಟೈತೆ ಅಂದ್ರೆ 340 ಮೀಟರ್ ಪರ್ ಸೆಕೆಂಡ್ ಐತಿ. ಹಾಗಾಗಿ ಮಿಂಚು ಮತ್ತು ಗುಡುಗು ಪ್ರಕೃತಿಯಲ್ಲಿ ಒಂದೇ ಸಮಯದಲ್ಲಿ ಸಂಭವಿಸಿದ್ರು ಕೂಡ ಫಸ್ಟ್ ಮಿಂಚು ಕಾಣಿಸ್ತೈತಿ. ಮಿಂಚು ಕಂಡ ನಂತರ ಗುಡುಗು ಕೇಳಿಸ್ಲಿಕ್ಕೆ ಸಾಧ್ಯ ಆಗೈತಿ. ಯಾಕ ಅಂತ ಒಂದು ವೇಳೆ ಕೇಳಿದ್ರಂದ್ರ ಶಬ್ದದ ವೇಗ ಬೆಳಕಿನ ವೇಗಕ್ಕಿಂತ ಕಡಿಮೆಯಾಗಿದೆ ಅಂತ ಹೇಳ್ತೀವಿ. ಹಾಗಾದ್ರೆ ಶಬ್ದದ ವೇಗವನ್ನು ಯಾವುದರಿಂದ ಅಳಿತಾರಪ್ಪ ಅಂತ ಕೇಳಿದ್ರೆ ಡೆಸಿಬಲ್ಗಳಲ್ಲಿ ಅಳಿತಾರೆ. ಡೆಸಿಬಲ್ ಯಾವುದರಲ್ಲಿ ಅಳಿತಾರೆ? ಡೆಸಿಬಲ್ಗಳಲ್ಲಿ ಅಳಿತಾರೆ. ಶಬ್ದದ ವೇಗ ಅಳೆಯುವ ಮಾನ ಯಾವುದು ಅಂತ ಕೇಳಿದ್ರೆ ಡೆಸಿಬಲ್ ಕೊಡಿ. ಅದನ್ನೇ ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ. ನೋಡಿ, ಶಬ್ದದ ವೇಗ ಅಳೆಯುವ ಮಾನ ಯಾವುದಂದ್ರೆ ಡೆಸಿಬಲ್. ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಸಾಧನ ಅಂತ ಕೇಳಿದ್ರೆ ಆಡಿಯೋಮೀಟರ್ ಅಂತ ಕೊಡಿ. ಯಾವ್ದ್ರಿ? ಆಡಿಯೋಮೀಟರ್ ಅಂತ ಹೇಳ್ತೀವಿ. ಇನ್ನು ನಂತರ ಇಷ್ಟು ಶಬ್ದ ಆದ ನಂತರ ಈಗ ಬರುತ್ತೆ ಶಬ್ದದ ವಿಧಗಳು, ಟೈಪ್ಸ್ ಆಫ್ ಸೌಂಡ್. ಯಾವ್ಯಾವ ಅದಾವ ಶಬ್ದದ ವಿಧಗಳು, ಅವುಗಳನ್ನ ಹೆಂಗ ನಾವು ಡಿವೈಡ್ ಮಾಡೇವು, ಅವುಗಳಿಗೆ ಎಷ್ಟು ಅವುಗಳ ಆವೃತ್ತಿ ಇರ್ತೈತಿ, ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವೋ, ಅದು ಹೇಗೆ ಇರ್ತೈತಿ ಅನ್ನೋದನ್ನ ಏನ್ ಮಾಡೋಣ್ರಿ ಅಂದ್ರ ನಂತರದ ತರಗತಿಯಲ್ಲಿ ನೋಡೋಣ. ಅಲ್ಲದೆ ಈ ನಮ್ಮ SPK GK ವರ್ಲ್ಡ್ ಲಿಂಕು ನಿಮ್ಮ ಸ್ನೇಹಿತರು ಕೂಡ ಏನಪ್ಪಾ ಅಂತಂದ್ರೆ ಎಲ್ಲರಿಗೆ ವರ್ಕ್ ಮಾಡ್ಲಿಕ್ಕೆ ಸೇರಿರ್ತಾರೆ, ಅವ್ರಿಗೆ ಎಲ್ಲರಿಗೂ ಲಿಂಕ್ ಕಳಿಸ್ರಿ. ಎಲ್ಲರಿಗೂ ಏನಪ್ಪಾ ಅಂತಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಈ 4 ತರಗತಿಯ ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಏಕಪ್ಪ ಅಂತಂದ್ರೆ ನಾ ಡೈಲಿ 2-3 ಕ್ಲಾಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ನಂತರದ ದಿನಗಳಲ್ಲಿ. ಯಾಕಾಗಲಾಗಿದೆ ಅಂದ್ರೆ ನನ್ನೂ ಕ್ಲಾಸ್ಗಳಿರ್ತಾವ, ಹಾಗಾಗಿ ಸಮಯದ ಅಭಾವ ಇರುವುದರಿಂದ ಸ್ವಲ್ಪ ಕಡಿಮೆ ಆಗ್ಲತ್ತೈತಿ. ಆದ್ರೆ ಡೈಲಿ ಒಂದು ವಿಡಿಯೋ ಆದ್ರಂತೂ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲದೆ ನೀವು ಏನಪ್ಪಾ ಅಂತಂದ್ರೆ ನನ್ನ SPK GK ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಬರುತ್ತೆ ಅಲ್ಲಿ ಯೂಟ್ಯೂಬಲ್ಲಿ. ಆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ರಿ. ಅದ್ರ ಬಾಜು ಒಂದು ಗಂಟೆ ಚಿತ್ರ ಇರುತ್ತೆ. ಆ ಗಂಟೆ ಚಿತ್ರವನ್ನ ಕ್ಲಿಕ್ ಮಾಡ್ರಿ. ಅವಾಗ ಗಂಟೆ ಚಿತ್ರ ಕ್ಲಿಕ್ ಮಾಡಿದ್ರೆ ಅದು ನೋಟಿಫಿಕೇಶನ್ ಅಂತ ಆದಂತೆ. ಅಂದ್ರೆ ನಾನು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ನಪ್ಪ ಅಂತಂದ್ರೆ ನೇರವಾಗಿ ನಿಮ್ಗೊಂದು ಮೆಸೇಜ್ ಬರ್ತೈತಿ. ಆ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಡಿಯೋಕ್ಕೆ ಹೋಗುತ್ತೆ ಅಂತ ಹೇಳುತ್ತಾ ಇವತ್ತಿನ ತರಗತಿಯನ್ನ ಇಲ್ಲಿಗೆ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು.